ಯಂಗ್ಸ್ಟರ್ಸಿಗೆ, ಪರ್ಟಿಕ್ಯುಲರ್ಲಿ ಯುವಕರಿಗೆ, ಯುವತಿಯರಿಗೆ, ನೀವು ಇಂಗ್ಲೀಷ್ ಕಲೀರಿ, ತಪ್ಪಿಲ್ಲ, ಅದರಿಂದ ಕೆಲಸ ಸಿಗ್ತದೆ, ಅದೆಲ್ಲ ಮಾಡಿರಿ ನೀವು. ಆದರೆ ಕನ್ನಡವನ್ನು ಬಿಡಬೇಡ್ರಿ ಅಂತ ಎಲ್ಲಿ ಹೇಳಿದ್ದಾರೆ? ನೀವು ಒಂದು ಭಾಷೆ ಕಲ್ತ್ರಿ, ಒಂದು ಭಾಷೆ ಕಲಿಬಾರ್ದು ಅಂತ. ಬಹಳ ಜನರು, ಇಬ್ಬರು ಏರ್ಪೋರ್ಟ್ನಲ್ಲಿ ನೋಡಿದ್ದೀನಿ, ಇಬ್ಬರು ಸಂಭಾಷಣೆಯಲ್ಲಿದ್ದರೆ ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ದಾರೆ. ಮೇಡಮ್ ಹೌ ಆರ್ ಯು, ಹೀಗೆಲ್ಲ ಇಂಗ್ಲೀಷ್ನಲ್ಲಿ ಶುರು ಮಾಡಿಬಿಟ್ಟು ನಾನು ಕೇಳ್ತೇನೆ, ನೀವು ಕನ್ನಡದವರ ಅಂತ ಕೇಳ್ತೀನಿ. ಹೌದು ಮೇಡಮ್, ನಿಮ್ಗೆ ಹೇಗೆ ಗೊತ್ತಾಯಿತು ಅಂದರು. ಇಬ್ಬರು ಮೊದಲನೇ ಸರಿ ಇಬ್ಬರು ಭೇಟಿಯಾದಾಗ ನೀವು ಇಂಗ್ಲೀಷ್ನಲ್ಲಿ ಕಾನ್ವರ್ಸೇಷನ್ ಶುರು ಮಾಡಿದ್ರೆ ಅವ್ರು ಕನ್ನಡದವ್ರು ಅಂದ್ಬಿಡ್ತೀನಿ. ಎಷ್ಟು ದುಃಖ ಆಗ್ತದೆ, ನಂಗೆ ಮನಸ್ಸಿಗೆ ಭಾಳ ದುಃಖ ಆಗ್ತದೆ. ಅಲ್ಲಮ್ಮ, ನಿಮ್ಗೆ ಎಲ್ರಿಗೂ ಗೊತ್ತು ನಂಗೆ ಕನ್ನಡದವಳಿದ್ದು ಅಂತ. ನಾನು ಹುಬ್ಳಿ ಕನ್ನಡ ಮಾತಾಡ್ತೀನಿ, ಬೆಂಗಳೂರು ಕನ್ನಡ ಮಾತಾಡ್ತೀನಿ. ನೀವು ಯಾವುದೇ ಆ ಡೈಲೆಕ್ಟ್ನ ಮಾತಾಡಿದ್ರು ನಾನು ನಿಮಗೆ ಜೊತೆ ಮಾತಾಡ್ತೀನಿ, ಆದರೆ ನೀವು ಇಂಗ್ಲೀಷಾಗಿ ಶುರು ಮಾಡ್ತೀರಾ ಅಂತ. ಏನು ಮೇಡಮ್, ರೂಢಿ ಆಗೋಗಿದೆ. ಅಂದರೆ ಹಾಗಿದ್ರೆ ರೂಢಿ ಮಾಡ್ಕೊಳ್ಳಿ ಕನ್ನಡದಲ್ಲಿ ಮಾತಾಡೋದು ಅಂತ. ನಾವು ನಮ್ಮ ಭಾಷೆಯ ಬಗ್ಗೆ ಗರ್ವ ಪಡಬೇಕು. 2000 ವರ್ಷ ಇತಿಹಾಸವಿರುವ ನಮ್ಮ ಭಾಷೆ ಇದೆ, ಅದನ್ನು ನಾವು ಗರ್ವ ಪಡಲಿಲ್ಲ ಅಂದರೆ ಬೇರೆಯವ್ರು ಯಾಕೆ? ನಮ್ಮ ತಾಯಿ ಹೇಗೆ ಇದ್ರು ಸಹಿತ ಅವಳು ನನ್ನ ತಾಯಿ. ಪಕ್ಕದ ಮನೆ ಆಂಟಿ ಎಷ್ಟೇ ಸುಂದರವಾಗಿದ್ರು ಅವಳು ಪಕ್ಕದ ಮನೆ ಆಂಟಿ ಆಗ್ತಾಳೆ ಅಂತ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ. ನನ್ನ ತಾಯಿಯನ್ನು ಮುಂಚೆ ನಾವು ಪ್ರೀತಿಸೋದು ಕಲಿಬೇಕು, ಹೇಳ್ಕೊಡ್ಬೇಕನ್ನ ಇದನ್ನು. ನಮಗೆ ಇದು ಬ್ಲಡ್ನಲ್ಲಿ ಅಥವಾ ನಮ್ಮ ಈ ರಕ್ತದಲ್ಲಿ ಬರಬೇಕು. ನಮಗೆ ಬೇಕಾದಷ್ಟು ಭಾಷೆ ಮಾತಾಡೋ, ಒಂದು 7 ಭಾಷೆ ನಾನು ಮಾತಾಡ್ತೀನಿ. ಆದರೆ ನನಗೆ ಕನ್ನಡದಷ್ಟು ಪ್ರಿಯವಾದ ಭಾಷೆ ಯಾವುದೂ ಅಲ್ಲ, ಯಾಕಂದರೆ ನನ್ನ ಮಾತೃಭಾಷೆ ಅದು. ನೀವು ನಡುರಾತ್ರಿಯಲ್ಲಿ ಎಬ್ಬಿಸಿದ್ರು ಸಹಿತ ನಾನು ಕನ್ನಡನೇ ಮಾತಾಡ್ತೀನಿ, ಬೇರೆ ಭಾಷೆ ಬರೋದಿಲ್ಲ. ದಯವಿಟ್ಟು ಇಲ್ಲಿರುವ ಯುವಕ ಯುವತಿಯರಿಗೆ ಹೇಳ್ತೀನಿ, ನೀವು ಇಂಗ್ಲೀಷ್ ಕಲೀರಿ, ಬೇಕಾದಷ್ಟು ಭಾಷೆ ಕಲೀರಿ, ಅದಕ್ಕೆ ನಾನೇನು ಹೇಳ್ತಾ ಇಲ್ಲ. ಕನ್ನಡವನ್ನು ಬಿಡಬೇಡ್ರಿ. ಎಷ್ಟು ನೀವು ಒಂದು ಆನ್ಲೈನಲ್ಲಿ ಆರ್ಡರ್ ಮಾಡಿಬಿಟ್ರೆ ನಿಮ್ಮ ಬಟ್ಟೆಗಳಿಗೆ ಎಷ್ಟು ಖರ್ಚು ಮಾಡ್ತೀರಿ, ಅದರ 1/10 ಅಥವಾ ಅದರ 1/5, 1/20th ನೀವು ಖರ್ಚು ಮಾಡಿದರೆ ಕನ್ನಡ ಪುಸ್ತಕ ಬೇಕಾದಷ್ಟು ಕೊಳ್ಳಬಹುದು. ನೀವು ಕೊಳ್ಳಿಲ್ಲ ಆದರೆ ಯಾರು ಕೊಳ್ತಾರೆ? ನೀವು ಕೊಳ್ಳಿಲ್ಲ ಆದರೆ ಲೇಖಕರಿಗೆ ಗೌರವಧನ ಹೇಗೆ ಬರ್ತದೆ, ಅವ್ರು ಹೇಗೆ ಬದುಕ್ತಾರೆ? ದಯವಿಟ್ಟು ನಾನು ಹೇಳ್ತೀನಿ, ನನ್ನ ಅನ್ನದಾತರು ಅಂತೀನಿ ಯಾವಾಗಲೂ. ನಮ್ಮ ಓದುಗರಿಗೆ ನೀವು ನನ್ನ ಅನ್ನದಾತರು. ನಾನು ಇನ್ಫೋಸಿಸ್ ದುಡ್ಡಿಂದ ಮಾತಾಡ್ತಾ ಇಲ್ಲ, ನನ್ನ ವೈಯಕ್ತಿಕ ಸಂಪತ್ತಿನಿಂದ ಮಾತಾಡ್ತಾ ಇಲ್ಲ. ನೀವು ಪುಸ್ತಕ ಕೊಂಡ್ರೆ ಮಾತ್ರ ನನಗೆ ಅನ್ನ ಕೊಟ್ಟ ಹಾಗೆ ಅನಿಸ್ತದೆ ಯಾವಾಗಲೂ. ಅದಕ್ಕೆ ನಾನು ಹೇಳ್ತೀನಿ, ನನಗೆ ಪುಸ್ತಕ ಮಾತ್ರ ಕೊಡಿ, ದಯವಿಟ್ಟು ಕೊಂಡು ಕೊಡಿ, ನನಗೆ ಫ್ರೀಯಾಗಿ ಕೊಡಬೇಡಿ. ಯಾರಾದರೂ ಮನೆಗೆ ಬಂದು 1-2 ನಿಮ್ಮ ಕಾಪಿ ಕೊಡ್ತೀರಾ ಅಂದ್ರೆ ನಾನು ಕೊಡೋಲ್ಲ ಅಂತ ಹೇಳ್ದೆ. ಕೊಂಡ್ಕೊಳ್ಳಿ, ಅದನ್ನು ಕೊಂಡ್ಕೊಳ್ಳಿ. ಎಷ್ಟಾಗುತ್ತೆ? 250 ಡಿಸ್ಕೌಂಟ್ ಸಿಗ್ತದೆ ನಿಮಗೆ. ಒಂದು 200 ರೂಪಾಯಿದು. ನನಗೆ ದೊಡ್ಡೇಗೌಡರು ನಾನು ಅನೇಕ ಬೇರೆ ನಾವು ಮಾತಾಡ್ತಿರ್ತೀವಿ. ಹೇಗೆ ಕನ್ನಡ ಪ್ರಿಯತೆ ತರಬೇಕು? ಅವ್ರು ಹೇಳ್ತಾರೆ ಜಾತ್ರೆ ಮಾಡ್ತೀವಿ, ಇದು ಮಾಡ್ತೀವಿ. ಮೇಡಮ್ 100 ಪುಸ್ತಕ ಯಾರು ತೊಗೊಂಡೋಗಿ ದುಡ್ಡೇ ಕೊಡಲಿಲ್ಲ ಅಂತ ಹೇಳ್ತಾರೆ. ಅವರೊಂದು ತೊಗೊಂಡೋಗಿ. ನಾನು ಹೇಳ್ತೀನಿ, ಇಷ್ಟು ನಮ್ಮ ಬೆಂಗಳೂರಿನಲ್ಲಿ ಸಮೃದ್ಧವಾಗಿರುವ ಕನ್ನಡಿಗರಲ್ಲಿ ನೀವು ಒಂದು ಪುಸ್ತಕ ಕಳುವು ಮಾಡ್ತೀರಿ ಅಂದ್ರೆ ಅದರಂಥ ದುಃಖ ಯಾವುದಲ್ಲಪ್ಪ ಅಂತ. ಆದರೆ ಒಂದು ಸಮಾಧಾನ ಏನಂದ್ರೆ, ಕಳುವು ಮಾಡಿದವರು ಓದ್ತಾರಲ್ವ ಅಂತ ಹಿಂಗೆ ಸಮಾಧಾನ ಮಾಡ್ಕೋಬೇಕು ಹೀಗೆ ಅಂತ. ದಯವಿಟ್ಟು ದುಡ್ಡು ಕೊಟ್ಟು ಕನ್ನಡ ಪುಸ್ತಕವನ್ನು ಕೊಂಡ್ಕೊಳ್ಳಿ. ಕನ್ನಡದ ಇತಿಹಾಸ, ನೀವು ಕನ್ನಡದ ಇತಿಹಾಸ ಓದ್ರಿ ಅಂತ ನಾನು ನಿಜವಾಗಿ. ನಿಮಗೆ ವೇಳೆ ಇದ್ದರೆ, ನಿಮಗೆ ಮನಸ್ಸಿದ್ದರೆ, ನಮ್ಮ ರಮಶ್ರೀ ಮುಗುಳಿಯವರು ಬರೆದಿರೋದು ಅವ್ರದ್ದು PhD ಥೀಸಿಸ್ ಇದೆ. ಅದರದ್ದು ಟೈಟಲ್, ಗೌಡ್ರದ್ರ ಟೈಟಲ್ ಏನು ಹೇಳ್ರಿ ಮುಗುಳಿಯವ್ರದ್ದು? ಕನ್ನಡ ಸಾಹಿತ್ಯ ಚರಿತ್ರೆ. ಅದನ್ನು ಪ್ರತಿಯೊಬ್ಬ ಕನ್ನಡಿಗರು ಕೊಂಡು ತೊಗೋಬೇಕು ಅಂತೀನಿ. ನಮ್ಮ ಸಾಹಿತ್ಯಕ್ಕೆ ಎಂಥ ಒಂದು ದೊಡ್ಡ ಚರಿತ್ರೆ ಇದೆ. ಅದು ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ. ಅದು ಶುರು ಆಗೋದು ಪಂಪಗಿಂತ ಪೂರ್ವಗನ್ನಡ, ಪಂಪಗನ್ನಡ, ನಡುಗನ್ನಡ, ಹಳೆಗನ್ನಡ ಎಷ್ಟೋ ಬರ್ತದೆ. ಕನ್ನಡ ಸಾಹಿತ್ಯ ಚರಿತ್ರೆ ಓದಿದರೆ ನನಗೆ ಇಡೋಕೆ ಆಗೋದಿಲ್ಲ, ಅಷ್ಟು ಸುಂದರವಾದ ಚರಿತ್ರೆ ಇದೆ. ನಿಮ್ಮ ಭಾಷೆಯ ಚರಿತ್ರೆ ನೀವು ತಿಳ್ಕೊಳ್ಳಿಲ್ಲ ಆದರೆ ನಿಮ್ಮ ಭಾಷೆಯ ಬಗ್ಗೆ ನಿಮಗೆ ಗೌರವ ಬರೋದಿಲ್ಲ. ಸ್ವಪ್ನಾದವರು ಎಷ್ಟೇ ನೀವು ಪಾಪ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ನನಗೆ ಅನಿಸುತ್ತೆ. ಇಷ್ಟು ಮಾಡಿ ಅವ್ರಿಗೆ ಏನು ವಿಶೇಷವಾಗಿ ಕನ್ನಡದಲ್ಲಿ ಲಾಭ ಇರೋದಿಲ್ಲ, ಆದರೆ ಕನ್ನಡ ಪ್ರಿಯತೆಗೆ ಮಾಡ್ತಾರೆ. ದೊಡ್ಡೇಗೌಡರು ಯಾವಾಗ ಕೇಳಿದ್ರು ಇದೊಂದು ಹೊಸ ಸ್ಕೀಮ್ ಮಾಡ್ತೀನಿ, ಅದು ಸ್ಕೀಮ್ ಮಾಡ್ತೀನಿ ಅಂತಾರೆ. ಅದಕ್ಕೆ ಸ್ಕೀಮ್ ಅವ್ರು ಮಾಡ್ಬೋದು, ಅದನ್ನು ನೀವು ಬರಬೇಕು. ಇವತ್ತು ನೀವೆಲ್ಲ ಎದ್ದು ನಿಂತದ್ದು ನೋಡಿ ನಂಗೆ ಸಮಾಧಾನ ಆಯಿತು. ಹೀಗೆ ಯಾಕಂದರೆ ಎಲ್ಲರೂ ಖಾಲಿ ಸೀಟ್ ನೋಡೋಕ್ಕಿಂತ ಎದ್ದು ನಿಂತ ಕನ್ನಡಿಗರು ನೋಡ್ಲಿಕ್ಕೆ ಸಂತೋಷ ಅನಿಸುತ್ತೆ. ಖಾಲಿ ಸೀಟ್ ಬರಲಿಲ್ಲ, ನಾವು ಎದ್ದು ನಿಲ್ರಿ, ಕನ್ನಡಕ್ಕಾಗಿ ಒಂದು ಸ್ವಲ್ಪ ಹೊತ್ತು ಎದ್ದು ನಿಲ್ರಿ, ಏನು ತೊಂದರೆ ಏನಿಲ್ಲ ಅಂತ. ನನ್ನ ಜೀವನದಲ್ಲಿ ಕನ್ನಡ ಪ್ರಿಯತೆ ಬಂದಿರೋದು ಬೇರೆ ಬೇರೆ ಕಾರಣಗಳಿಂದ. ಒಂದೇನೆಂದರೆ, ನಮ್ಮ ತಾತ ಇತಿಹಾಸ ಮೇಷ್ಟ್ರಾಗಿದ್ದರು. ಸಣ್ಣ ವಯಸ್ಸಿಗೆ ನಮಗೆ ಬ್ಯಾಪ್ಟೈಸ್ ಮಾಡಿಬಿಟ್ರು. ಕನ್ನಡ ಚರಿತ್ರೆ ಬರಲೇಬೇಕು. 12 ವಯಸ್ಸಿಗೆ ಎಲ್ರಿಗೂ ಕರ್ನಾಟಕದ ಚರಿತ್ರೆ ಬರಲೇಬೇಕು. ಯಾವ್ಯಾವ ರಾಜರು ಆಳಿದರು, ಕದಂಬರು, ಅವರು ಇವರು ಎಲ್ಲರೂ ಅವರು ಕರ್ಕೊಂಡು ಹೋಗಿ ತೋರಿಸ್ತಾಯಿದ್ರು. ಬನವಾಸಿ ತೋರಿಸಿದೆ, ಮಾನ್ಯಖೇಟ ತೋರಿಸಿದೆ, ಹಂಪಿ ಅಂತೂ 2 ಸರ್ತಿ 30-40 ಸರ್ತಿ ತೋರಿಸಿದ್ರು. ಹೀಗಾಗಿ ನಮಗೆ ಕನ್ನಡ ನಾಡಿನ ಚರಿತ್ರೆ ಬಹಳ ಬೇಗ ಕಲ್ತ್ಬಿಟ್ವಿ. ಕನ್ನಡ ನಾಡಿನ ಚರಿತ್ರೆ ಕಲಿತ ಮೇಲೆ ನನಗೆ ಕನ್ನಡದ ಮೇಲೆ ಅಭಿಮಾನ ಜಾಸ್ತಿ ಆಯಿತು. ನಮ್ಮದು ಉದ್ದ ಅಗಲ, ನಮ್ಮ ಡೆಪ್ತ್ ನನಗೆ ಗೊತ್ತಾಯಿತು. 1956ರಲ್ಲಿ ನಮ್ಮ ತಂದೆ ಡಾಕ್ಟ್ರ್ ಇದ್ದರು ಕೊಲ್ಲಾಪುರದಲ್ಲಿ, ಮಹಾರಾಷ್ಟ್ರದಲ್ಲಿ. ಭಾಳ ಒಳ್ಳೆಯ ಕೆಲಸದಲ್ಲಿದ್ದರು. ನಾನೆಲ್ಲ ಮರಾಠಿ ಶಾಲೆಗೆ ಹೋಗ್ತಾ ಇದ್ದೆ ಅವಾಗ. ನಾನು ನಮ್ಮ ಅಕ್ಕ ಇಬ್ಬರು ಮರಾಠಿ ಶಾಲೆಗೆ ಹೋಗ್ತಿದ್ವಿ. ವಿ ಆರ್ ಸೆಟಲ್ಡ್ ವೆರಿ ವೆಲ್. ಯಾವಾಗ ಸ್ಟೇಟ್ ರಿಆರ್ಗನೈಸೇಷನ್ ಆಯಿತು, ಅವಾಗ ನಮ್ಮ ತಾಯಿ ಹೇಳಿದರು, ಎಷ್ಟೇ ನಾವು ವೆಲ್ ಸೆಟಲ್ ಆಗಿರ್ಬೋದು ಕೊಲ್ಲಾಪುರದಲ್ಲಿ,
ಆದರೆ ನಮ್ಮ ಬೇರು ಇರೋದು ಕರ್ನಾಟಕದಲ್ಲಿ. ಅದಕ್ಕೆ ಎಷ್ಟೇ ಕಷ್ಟ ಆದರೂ ಚಿಂತಿಲ್ಲ, ನಾವು ಕರ್ನಾಟಕಕ್ಕೆ ತಿರುಗಿ ಹೋಗಲೇಬೇಕು ಅಂತ ರೀಆರ್ಗನೈಸೇಷನ್ ನಮಗೊಂದು ಸಣ್ಣ ಹಳ್ಳಿ, ಸವಣೂರು ಅಂತ ಒಂದು ಹಳ್ಳಿ ಇದೆ ನಮ್ಮ ಶಿಗ್ಗಾಂವಿ ಪಕ್ಕದಲ್ಲಿ, ಒಂದು ಸಣ್ಣ ಹಳ್ಳಿ ಅದು. ಅಲ್ಲಿ ಶಾಲೆಗಳು ಗೌರ್ಮೆಂಟ್ ಶಾಲೆ ಒಂದಿತ್ತು, ಉರ್ದು ಶಾಲೆ ಒಂದಿತ್ತು, ಮನೆಯಲ್ಲೇ ಏಕ ಟೀಚರ್ ಇರೋದು, ಒಬ್ಬ ಟೀಚರ್ ಇರೋದೇ ಒಂದು ಸ್ಕೂಲ್ ಇತ್ತು. ಅವರೇ 1, 2, 3, 4 ಕ್ಲಾಸ್ ಹೇಳೋರು. ಆದರೆ ನಮ್ಮ ತಾಯಿ ಹೇಳಿದರು, ಈ ವಯಸ್ಸಿನಲ್ಲಿ ನಾವು ಮಹಾರಾಷ್ಟ್ರದಲ್ಲಿ ಉಳಿದ್ಬಿಟ್ರೆ ನಮ್ಮ ಮಕ್ಕಳು ಮುಂದೆ ಕನ್ನಡ ಕೇವಲ ಆಡು ಭಾಷೆಯಾಗಿ ಉಳಿಸ್ಕೋತಾರೆ, ಅದನ್ನು ವಿದ್ಯಾಭ್ಯಾಸವಾಗಿ ಮಾಡೋದಿಲ್ಲ. ವಿದ್ಯಾಭ್ಯಾಸ ಆಗಲಿಕ್ಕೆ ಅವರು ಕನ್ನಡದ ಪರಿಸರದಲ್ಲೇ ಬೆಳಿಬೇಕು, ದಿನವೂ ಕನ್ನಡ ಮಾತಾಡಬೇಕು, ಕನ್ನಡ ಪುಸ್ತಕ ಓದಬೇಕು. ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ 25 ವರ್ಷ ಆಗೋ ತನಕ ನಮ್ಮ ತಾಯಿ ನನಗೆ ಯಾವುದೇ ಗಿಫ್ಟ್ ಕೊಡಲಿಲ್ಲ, ಕೇವಲ ಕನ್ನಡ ಪುಸ್ತಕ ಕೊಡ್ತಾಯಿದ್ರು. ಅದಕ್ಕೆ ನಾನು ಅವ್ರನ್ನ ನೆನಪು ಮಾಡ್ಕೊಂಡು ಇವತ್ತು ಹೇಳ್ತೀನಿ, ನನ್ನಲ್ಲಿ ಏನಾದರೂ ಕನ್ನಡ ಪ್ರೇಮ ಇದ್ದರೆ ಅದು ನಮ್ಮ ತಾಯಿಯಿಂದ ಬಂದದ್ದು. ನಮ್ಮ ತಾಯಿನೂ ಸ್ಕೂಲ್ ಮೇಡಮ್ ಆಗಿದ್ದರು, ಕನ್ನಡ ಟೀಚರ್ ಇದ್ದರು ಅವರು. ಅವ್ರು ಹೇಳಿದರು, ಮಕ್ಕಳಿಗೆ ಪುಸ್ತಕ ಗಿಫ್ಟ್ ಕೊಡಬೇಕು. ಅವಾಗಿನ ಕಾಲದಲ್ಲಿ ರಿಬ್ಬನ್ ಹಾಕೋತಿದ್ವಿ, ರಿಬ್ಬನ್ ಏನೂ ಇಲ್ಲ, ಕನ್ನಡ ಪುಸ್ತಕನೇ ಕೊಡಬೇಕು, ಅದನ್ನು ಅವ್ರು ಓದಬೇಕು. ಚಿಕ್ಕ ಮಕ್ಕಳಿದ್ದಾಗ ಅವ್ರವ್ರದ್ದೇ ಒಂದು ಲೈಬ್ರರಿ ಮಾಡ್ಕೋಬೇಕು, ಗ್ರಂಥಾಲಯ. ನಮ್ಗೆ 8, 10, 12 ವಯಸ್ಸು ವರ್ಷಕ್ಕೆ ನಮ್ಮದೇ ಗ್ರಂಥಾಲಯ ಇತ್ತು. ಒಬ್ರಿಗೊಬ್ರು ಪುಸ್ತಕ ಕೊಟ್ಟರೆ ಅದ್ರ ಬದಲು 3 ಬಾದಾಮಿ ಕೊಡಬೇಕು, 2 ಗೋಡಂಬಿ ಕೊಡಬೇಕು ಅಂತ ಚಾರ್ಜಸ್ ಮಾಡ್ತಿದ್ವಿ ಆಗಿನ ಕಾಲದಲ್ಲಿ. ಅದಕ್ಕೆ ನಾನು ಹೇಳ್ತೀನಿ, ಇಲ್ಲಿಂದ ತಾಯಂದರಿಗೆ ಹೇಳ್ತೀನಿ, ನಿಮ್ಮ ಕೈಯಲ್ಲಿ ಆ ಅಧಿಕಾರ ಇದೆ. ಮಕ್ಕಳಿಗೆ ನೀವು ಸೀರೆ ಕೊಡಿಸ್ಬೇಡಿ. ಈಗ ನೀವು ಈಗ ಸೀರೆ ಯಾರು ಉಡೋದೇ ಇಲ್ಲ, ನಮ್ಮಂಥ ಜನ್ರೇಷನ್ನೇ ಉಡೋದೀಗ. ಅದು ಏನು ಪಂಜಾಬಿ ಡ್ರೆಸ್ ಅದು ಏನು ಅದನ್ನು ಕೊಡಿಸ್ಬೇಡಿ, ಕನ್ನಡದ ಪುಸ್ತಕ ಕೊಡಿಸಿ. ಯಾಕಂದರೆ ಕೇವಲ ಪುಸ್ತಕ ಅಲ್ಲ, ನೀವು ಅವ್ರಿಗೆ ಒಂದು ಬೇರು ಕೊಡ್ತಾ ಇದ್ದೀರಿ. ನಾವು ಮಕ್ಕಳಿಗೆ ಕೊಡೋದು ಒಂದು ಡಯಾಬಿಟಿಸು, ಬ್ಲಡ್ ಪ್ರೆಷರು, ಅವೆಲ್ಲ ಒಂದು ಹೆರಿಡಿಟ್ರಿ ಡಿಸೀಸು. 2ನೇದು ಮಕ್ಕಳಿಗೆ ಬೇರು ಮತ್ತು ವಿಂಗ್ಸ್ ಅಥವಾ ರೆಕ್ಕೆಯಿಂದ ಒಂದು ಪಕ್ಷಿ ನೋಟದಿಂದ ಅವ್ರ ಜಗತ್ತು ನೋಡ್ಬೋದು, ಬೇರಿನಿಂದ ಅವರು ಆಳಕ್ಕೆ ಇಳಿದು ನಮ್ಮ ಸಂಸ್ಕೃತಿಗೆ ಹೊಂದ್ಕೋಬೋದು. ಯಾವಾಗ ನೀವು ಭಾಷೆಯನ್ನು ಕಲಿಯೋದಿಲ್ಲ ಆವಾಗ ನಿಮಗೆ ಸಂಸ್ಕೃತಿನೂ ಬರೋದಿಲ್ಲ. ತಿಳ್ಕೊಳ್ಳಿ, ಕನ್ನಡ ಸಂಸ್ಕೃತಿ ಉಳಿಬೇಕು ಅಂದರೆ ಕನ್ನಡ ಭಾಷೆ ಬರಬೇಕು. ಕನ್ನಡ ಭಾಷೆ ಬರಬೇಕು ಅಂದರೆ ಕನ್ನಡ ಪುಸ್ತಕ ಓದಬೇಕು. ಸುಮ್ಮನೆ ಮಾತಾಡೋದಿಲ್ಲ, ಹೌ ಆರ್ ಯು ಅದಲ್ಲ, ಆ ಪುಸ್ತಕವನ್ನು ಆಡು ಭಾಷೆಯಾಗಿ ಅಲ್ಲ, ಅದನ್ನು ಒಂದು ವಿದ್ಯಾಭ್ಯಾಸದ ಥರ ಹೋಗಿ ಚೆನ್ನಾಗಿ ಓದ್ಕೋಬೇಕು. 4 ಕಸ್ತೂರಿಯವರು ಮನೆ ಮಾತು ಮಲಯಾಳಂ ಇದ್ದರೂ ಸಹಿತ ಅವರು ಎಷ್ಟು ಒಳ್ಳೆಯ ಕನ್ನಡ ಪುಸ್ತಕ ಬರೆದರು. ಹಾಗೆ ಅನೇಕರಿದ್ದಾರೆ. ಮನೆ ಮಾತು ಅವ್ರದ್ದು ಬೇರೆ ಭಾಷೆ ಇರ್ಬೋದು, ಆದರೆ ಕನ್ನಡದಲ್ಲಿ ಅವರು ಒಳ್ಳೆಯ ಸಾಹಿತ್ಯವನ್ನು ರಚಿಸಿದ್ದಾರೆ. ನಿಮಗೆ ಮಕ್ಕಳಿಗೆ ಬೇಕಾದಷ್ಟು ಕೆಪಾಸಿಟಿ ಇರ್ತದೆ ನಿಮಗೆ ಭಾಷೆ ಕಲೀಲಿಕ್ಕೆ. ನೀವು ಅದನ್ನು ಯೂಸ್ ಮಾಡ್ಕೊಳ್ಳಲ್ಲ, ಪ್ರಯತ್ನ ಮಾಡೋದಿಲ್ಲ, ಪ್ರಯೋಗ ಮಾಡೋದಿಲ್ಲ. ಅಯ್ಯೋ ನಂಗೆ ಒಂದು ಭಾಷೆನೇ ಬರುತ್ತೆ, ನಂಗೆ ಹಿಂದಿ ಬರುತ್ತೆ, ಇಂಗ್ಲೀಷ್ ಬರುತ್ತೆ, ಕನ್ನಡ ಸ್ವಲ್ಪ ಮಾತಾಡೋಕ್ಕೆ ಬರುತ್ತಿದೆ. ಅದು ಫ್ಯಾಷನ್ ಅಲ್ಲ, ಅದು ಅವಮಾನ. ಅದು Please subscribe, like and share.